ಚರ್ಚೆ ಮಾಡ್ತೀವಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಆ ಕಡೆ ಉತ್ತರ ಕೊಡ್ತೀನಿ. ಸುರೇಶ್ ಮಂತ್ರಿಗಳಾಗಿ ನಿಮ್ಮ ಎಕ್ಸ್ಪೋರ್ಟ್ ನಾವಿಲ್ಲ, ನಮ್ಗಷ್ಟು ನಾಲೆಡ್ಜ್ ಇಲ್ಲ, ನಿಮ್ಗೆ ಒಳ್ಳೆ ವಾದವಿಗಳು ಈ ಸಭೆಗೆ ನೀವು ಮಾತಾಡಕ್ಕೆ ಈಗ ರೇವಣ್ಣ ಅವರೇ ಏನ್ ಸರ್ ಯಾಕೆ ಉತ್ತರ ಕೊಡ್ತೀರಿ ನೀವು ಮುಂದುವರಿಸಿ. ನಮ್ಮ ಸರ್ ಅವರು ನನಗೆ ಹಿರಿಯರಿದ್ದಾರೆ, ನಾನು ಬರೋದಕ್ಕಿಂತ ಮುಂಚೆ ಹೌಸಿಂಗ್ ಮಿನಿಸ್ಟರ್ ಅಲ್ಲ, ನಿಮ್ಗೆ ಹಿರಿಯರಿಗೆಲ್ಲ ಅಲ್ಲಿ ಲಾಂಜ್ ಇಟ್ಟಿದ್ದು ಅಲ್ಲಿ ಮಾತಾಡಿ, ಬಜೆಟ್ ಬಗ್ಗೆ ಮಾತಾಡಿ. ಅಲ್ಲ, ಮನೆ ಸಭಾಧ್ಯಕ್ಷ ರಾಜಣ್ಣ ಸ್ಟ್ರೈಟ್ ಫಾರ್ವರ್ಡ್, ರಾಜಣ್ಣ ಸ್ಟ್ರೈಟ್ ಫಾರ್ವರ್ಡ್ ಆಗೋದಕ್ಕೆ ಇವತ್ತು ರಾಜಣ್ಣನ ಮಂತ್ರಿಯಿಂದ ಏನು ಕೇಳಿದ್ರೆ ಹೊರಗೆ ಹಾಕಿದ್ರೆ ನೋಡಿ ನೀವು ನಮ್ಮ ನೋಡಿ ಮಾತಾಡಿ. ತಾಳ್ಮೆಯಿಂದ ಕೇಳಿ ಸರ್, ನೀವು ಯಾವಾಗ ಅಪ್ರೂವ್ ಕೊಡ್ತೀರಿ. ರಾಜಣ್ಣ ಏನು ತಪ್ಪು ಮಾಡಿದ್ರು ಸರ್? ರಾಜಣ್ಣ ಏನಾದ್ರು ತಪ್ಪು ಮಾಡಿದ್ರು? ರಾಜಣ್ಣ ನಮ್ಮ ಜಿಲ್ಲೆ ಒಳಗೆ ಒಳ್ಳೆ ಕೆಲಸ ಮಾಡಿದ್ರು. ಅಂತರ್ನ ತಗೊಂಡೋಗ್ಬಿಟ್ಟು ಸಹಕಾರಿ ಇಲಾಖೆ ಮಂತ್ರಿ ಒಬ್ಬ ನಾಯಕರನ್ನ ತಗೊಂಡೋಗಿ ನೀವು ಏನು ಕೇಳ್ದಲೆ ಅವ್ರು ತಗೊಂಡೋಗ್ಬಿಟ್ಟು ಅವ್ರ ಗೌರವ ಇವತ್ತು ರಾಜ್ಯದಲ್ಲಿ ರಾಜಣ್ಣ ಸ್ಟ್ರೇಟ್ ಫಾರ್ವರ್ಡ್ಗೂ ಬಜೆಟ್ಗೂ ಏನ್ ಸಂಬಂಧ ಅಂತ ಕುಸಿದು ಬಿದ್ದಿದೆ ಅಂತ, ಆಡಳಿತ ಸತ್ತೋಗಿದೆ ಅಷ್ಟೇ. ಯಾಕೆ ಮಾತಾಡ್ತೀರಿ? ಮನೆ ಸಭಾಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ನಾಯಕರು ಸಮಾಜಕ್ಕೆ ಏನಾದ್ರು ಇವತ್ತು 18 ಜನ ಶಾಸಕರು ಆಗಬೇಕಾಗಿದ್ರೆ, 3 ಜನ ಲೋಕಸಭಾ ಸದಸ್ಯ ಆಗಬೇಕಾದ್ರೆ ದೇವೇಗೌಡರು ಕೇಂದ್ರದ ಮಂತ್ರಿ ಸ್ಥಾನ ತ್ಯಾಗ ಮಾಡಿ ಅವತ್ತು ಚಂದ್ರಶೇಖರ್ಗೊಂದು ಮಾತು ಹೇಳಿದರು, ನನಗೆ ಮಂತ್ರಿ ಬೇಡ, ನಮ್ಮ ನಾಯಕರು ಸಮಾಜಕ್ಕೆ ರಿಸರ್ವೇಷನ್ ಕೊಡಬೇಕು ಅಂತ ಹೋರಾಟ ಮಾಡಿದಂಥ ವ್ಯಕ್ತಿ ಯಾರು ಇದ್ರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು. ಅವತ್ತು ಬೇಕಾದ್ರೆ ಹೇಳಿ, ರಾಜಣ್ಣರು ಇಲ್ಲ ಅಂತ ಹೇಳಿ, ಅವತ್ತು 18 ಜನ ಶಾಸಕರು, 3 ಜನ ಪಾರ್ಲಿಮೆಂಟ್ ಮೆಂಬರು, ಅಲ್ಪಸಂಖ್ಯಾತರು, 50 ವರ್ಷ ಕಾಂಗ್ರೆಸ್ ಕೊಡ್ತಾ 5% ರಿಸರ್ವೇಷನ್ ಕೊಟ್ಟಿದ್ದು ಯಾರು? ದೇವೇಗೌಡರು. ಇಲ್ಲ ಅಂದರೆ 5% ರಿಸರ್ವೇಷನ್ನು ಖಾದರ್ ಸಾಹೇಬ್ರೆ, ನಿಮ್ಮ ತಂದೆ ಹಿರಿಯರಿದ್ದರು, ದೇವೇಗೌಡರು ಅವರು ಜೊತೆ ಇದ್ದರು. ನಿಮ್ಮ ತಂದೆ ಹೋರಾಟದಿಂದ ಇವತ್ತು ನೀವು ಆ ಸ್ಥಾನದಲ್ಲಿದ್ದೀರಿ, ಆರೋಗ್ಯ ಮಂತ್ರಿಗಳಾಗಿದ್ದೀರಿ.